ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಲೈಫ್ ಫಾಸ್ಟ್ ವಿತ್ ಸೋನಾ. ಸೊ ಇದು ಬ್ಲಾಗ್ ಯಾಕಪ್ಪ ಅಂದರೆ ಇವತ್ತು ನನ್ನ ಬರ್ಡೇ, ಇಟ್ಸ್ ಮೈ ಬರ್ಡೇ ಟುಡೇ. ಸೊ ಈ ಸರಿ ನನ್ನ ಬರ್ಡೇ ತುಂಬ ಸ್ಪೆಷಲ್ ಆಗಿದೆ. ಯಾಕಂದರೆ ಈ ಸರಿ ನಾನು ಸ್ಪೆಷಲಾಗಿ ನಮ್ಮ ಬೇಬಿ ಜೊತೆ ಸೆಲೆಬ್ರೇಟ್ ಮಾಡ್ತಿದ್ದೀನಿ. ಸೊ ನನ್ನ ಬೇಬಿ ಬಂಪ್ ಕಾಣ್ತಿದೆ ಅಲ್ವಾ. ಸೊ ನಂಗೆ ಇವಾಗ 7 ಮಂತ್ ರನ್ನಿಂಗ್ ಇದೆ. ನಮ್ಮ ಹಸ್ಬೆಂಡ್ ಕೇಕ್ ತರಕಂತ ಹೋಗಿದ್ದಾರೆ. ಸೊ ಇವಾಗ ಕೇಕ್ ಕಟಿಂಗ್ ಎಲ್ಲ ಮಾಡ್ತೀವಿ. ನೋಡಿ ಬರ್ಡೇ ಯಾವ ಥರ ಆಗುತ್ತೆ ಅಂತ. ಬಟ್ ಇದು ಫಸ್ಟ್ ಬರ್ಡೇ ಬೇಬಿ ಜೊತೆ. ಆ್ಯಂಡ್ ನೋಡಿ ಯಾವ ಥರ ಬರ್ಡೇ ಆಗುತ್ತಂತ. ಥ್ಯಾಂಕ್ ಯು. ಬರ್ಡೇ ಟು ಯು, ಹ್ಯಾಪಿ 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 ಬರ್ಡೇ ಟು ಯು. Yay! Cheers to? Don't mention age, Mohtama. Okay. Come and have the cake with your sissy. Relax. We will celebrate. Wish ಮಾಡ್ತಾರೆ. ನಮ್ಮ ಬೇಬಿ ಜೊತೆ ಫಸ್ಟ್ ಬರ್ತ್ಡೇ ಅದಕ್ಕೆ ಮಾಡಿರೋದು ಸೆಲೆಬ್ರೇಷನ್ ಇವತ್ತು. ನಾವೇನು ಜಸ್ಟ್ 7 ಮಂತ್. ಸೊ ನಾವು ಎಷ್ಟು ಬೇಕಷ್ಟು ತಿನ್ನೋಕೆ ತಿನ್ನೋದು. ಹಿಂದೆ ಸಾಮ್ರಾಜ್ಯ ಹಾ ಸಿ ಎರಡು ಚಾಕ್ಲೇಟು ಅವ್ನ ಫ್ಯೂಚರ್ ಗರ್ಲ್ ಫ್ರೆಂಡ್ ಅಂತ ಕೊಟ್ಟವನೇ ಡೌಟ್. ನಾಚಾಡ್ತಾನೆ ಹುಡುಗ. ಯಾರಿಗೆ ಕೊಟ್ಟೆ ಚಾಕ್ಲೇಟು? ಅಕ್ಕ ಕೊಟ್ಟು ಅಕ್ಕನ ಪಾಪು ಕೊಟ್ಟು. ಓ ಕೂಲ್. ಸಿ ಈ ಪ್ರಾಣಿ ನೋಡಿ ಹಿಂದೆ ಹೆಂಗ್ ಇದಕ್ಕೆ ಮಾಡುತ್ತಾ ತಿಂತಾ ಇದೆ. ಇದೊಂದು ಕೇಕು, ಇದು ಏನು ಕೊಟ್ಟಿಲ್ಲ, ಅಟ್ಲೀಸ್ಟ್ ಒಂದು ಚಾಕ್ಲೇಟು ಕೊಟ್ಟಿಲ್ಲ. ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಲೈಫ್ ಆಫ್ ಸುದಿ ಸೋನಾ. ಸೊ ಫೈನಲಿ ನಂದು ಪ್ರೆಗ್ನೆನ್ಸಿ ಪಿಲ್ಲೋ ಬಂತು. ಫೈನಲಿ ಡೈಲಿ ಪಿಲ್ಲೋಗಳೆಲ್ಲ ಯೂಸ್ ಮಾಡಿ ಸಾಕಾಗಿ ಹೋಗಿತ್ತು. ಇನ್ಮೇಲೆ ಈ ಪಿಲ್ಲೋ ಯೂಸ್ ಮಾಡ್ತೀನಿ. ಈ ಪಿಲ್ಲೋ ಸೊ ನನಗೆ ಇವಾಗ 7 ಮಂತ್ ಅಲ್ವಾ. ಸೊ 7 ಮಂತಲ್ಲಿ ನಾನು ಬೈ ಮಾಡಿದೆ. ಇಷ್ಟು ದಿನ ಬೇಡ ಅಂತ ತಿಳ್ಕೊಂಡಿದ್ದೆ. ರೀಸರ್ವ ನಂತರ ಅದಕ್ಕೆ ಬೇಡ ಅಂತ ಅದಕ್ಕೆ ಓಪನ್ ಮಾಡಿ ಹೇಗೆ ಇದೆ ಅಂತ ನೋಡೋಣ ಬನ್ನಿ. ಕ್ಯಾಮ್ರಾಮನ್ ಸ್ವಲ್ಪ ಕ್ಲೋಸ್ ಅಪ್ ಅಲ್ಲಿ ಬಾರಪ್ಪ. ಬಾರ ಕ್ಲೋಸ್ ಅಪ್ ಅಲ್ಲಿ ಸ್ವಲ್ಪ ಚೆಕ್ ಮಾಡ ಸಿಕ್ ಮಾಡಬೇಡ. ಇಲ್ಲಿ ಆಗಿದಾ ಇಲ್ಲಿ ಪರವಾಗಿಲ್ಲ. ಓಕೆ. ಓ ನೋ ಫೈನಲಿ ಪಿಲ್ಲೋ ನಾನು ಫಸ್ಟ್ ಕೊಡ. ಹಾ ತಗೋ. ಫೈನಲಿ ಓಪನ್ ಮಾಡು. ಎಷ್ಟು ದೊಡ್ಡದಾಗ್ತದೆ. ಸೊ ನೋಡಿ ಇದು ಸಾದು ಶೇಕ್ ಮಾಡ್ಬಿಟ್ಟು. ಸೊ ವಿ ಆರ್ಡರ್ ಇನ್ ಫ್ಲಿಪ್ಕಾರ್ಟ್. ನಾನು ಬೈ ಮಾಡಿದ್ದು ಫ್ಲಿಪ್ಕಾರ್ಟ್ ಅಲ್ಲಿ. ಸೊ ನಿಮ್ಗೆ ಇಷ್ಟ ಆದರೆ ಮಾಡ್ಬೋದು. ಇಷ್ಟ ಆಗಿದ್ರೆ ನಿಮ್ಗೆ ಇಷ್ಟ ಮಾಡಿಲ್ಲ. ಸೊ ನಾನು ಬೈ ಮಾಡಿದ್ದು ಫ್ಲಿಪ್ಕಾರ್ಟ್. ಇಷ್ಟು ದಿನ ಇದು ಪಿಲ್ಲೋ ಹಾಕಿ ಸೊ ಇಷ್ಟು ಸೆಂಟ್ರ ಇದ್ರ ಅವ್ರು ಅದೇ ಈ ಥರ ಪಿಲ್ಲೋ ಆ ಥರ ಪಿಲ್ಲೋ ಯೂಸ್ ಮಾಡ್ತಾರೆ. ನನಗೆ ಸ್ವಲ್ಪ ಅದು ತುಂಬ ದಿವಸ ತಗೋಬೇಕಂತ ಆಸೆ ಇತ್ತು. ಬಟ್ ಅವ್ರು ಆರ್ಡರ್ ಮಾಡಲಿಲ್ಲ. ಅದಕ್ಕೆ ನಾನೇ ಪರ್ಸನಲಾಗಿ ಆರ್ಡರ್ ಮಾಡಿದೆ. ಸೊ ಇವತ್ತು ಸ್ಪೆಷಲ್ ಅಪ್ಪೋ ಇಷ್ಟು ಬೇಡಾದ್ರು. ಇವತ್ತು ಸ್ಪೆಷಲಿ ನಮ್ಮ ಮೇಡಮ್ ಅವ್ರ ಬರ್ತಡೇ. ಇವತ್ತು ಪಿಲ್ಲೋ ಡೆಲಿವರಿ ಆಗಿದಮ್ಮ. ಬೇಬಿ ಇನ್ನೂ 3 ಮಂತ್ ಇದೆ. ಓಕೆ. ಸೊ ನೋಡಿ ಹೇಗಿದೆ. ಯಾರಿಗಾದರೂ ಪ್ರೆಗ್ನೆನ್ಸಿ ಇದ್ರೆ ಈ ಪಿಲ್ಲೋನ ನೀವು ಯೂಸ್ ಮಾಡಿ. ನೀವು ಹೇಳ್ಬೇಕಮ್ಮ ಇದನ್ನ, ನಾನಲ್ಲ. ಸೊ ಹೆಲ್ತಿ ಆಗುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಈಸಿ ಆಗುತ್ತೆ ಬಾಡಿಗೆ, ಬೇಬಿಗೆ. ಮತ್ತೆ ಮೂವ್ಮೆಂಟ್ ಮಾಡುವಾಗ ಆ ಕಡೆ ಈ ಕಡೆ ಕಂಫರ್ಟ್ ಆಗಿರ್ತದೆ ಪಿಲ್ಲೋ ಇದ್ರೆ. ಸ್ಪೆಷಲಿ ಇದು ಬಂದಿದ್ರೆ ನನ್ನ ಬರ್ಡೇ ದಿನಾನೇ ಬಂತು. ಬಾಯ್ ಶಿವಣ್ಣ. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಕಂಟಿನ್ಯೂ ಮಾಡೋಣ ಈ ಸೀನ್. ಏನಮ್ಮ ಚೆನ್ನಾಗ್ತಾ ಇದೆಯಾ? ಏನಿಲ್ವಾ? ಓಕೆ ನೆಕ್ಸ್ಟ್ ನೋಡೋಣ. ಇನ್ನೊಂದು ಬೆನಿಫಿಟ್ ಏನಪ್ಪಾ ಅಂದರೆ ಇದ್ರ ಜಿಪ್ಸ್ ಇದೆ. ನಿಮಗೆ ಇದು ಏನಾದರೂ ಒಂಥರ ಗ್ಲೇಸ್ ಆದರೆ ಹೊಳಸಾದರೆ ವಾಶ್ಬಲ್ ಮಾಡ್ಬೋದು. ಇಲ್ಲಿ ಹೊರಗಡೆ ಕಾಟನ್ ಇರುತ್ತೆ. ಓಪನ್ ಮಾಡಿಬಿಟ್ಟು ವಾಶ್ ಮಾಡ್ಬೋದು. ಆ್ಯಂಡ್ ಇದು ತುಂಬ ಕಂಫರ್ಟಬಲ್ ಆಗಿರುತ್ತೆ. ಆ್ಯಂಡ್ ನಿಮಗೆ ಒಂದು ನಿಮಿಷ ಪ್ಯಾಕ್ ಮಾಡಿಬಿಟ್ಟು ಸಿ ನೋಡಿ. ನಾವು ಇದು ಪಿಲ್ಲೋ ಥರ ಬ್ಯಾಕ್ ಸೈಡು ಹಾಕಿ ಕೂತ್ಕೋಬೋದು. ಆಹಾ ಎಷ್ಟು ಕೂಲ್ ಅನಿಸುತ್ತೆ ಅಲ್ವಾ. ಇದನ್ನ ಇಟ್ಬಿಟ್ಟು ಪ್ಲೇಟ್ ಇಟ್ಬಿಟ್ಟು ಊಟನೂ ಮಾಡ್ಬೋದು. ದೆನ್ ನಿಮಗೂ ಇಷ್ಟ ಆದರೆ ಬೈ ಮಾಡಿ. ದೆನ್ ನಾನು ಪ್ರೆಗ್ನೆನ್ಸಿ ಡ್ರೆಸ್ ಅಂತ ನಾನು ಡ್ರೆಸ್ ಆರ್ಡರ್ ಮಾಡಿಲ್ಲ. ಶಾಪ್ ಹೋಗಿ ತೊಗೊಂಡಿದ್ದು. ಸಿ ಲಾಂಗ್ ಡ್ರೆಸ್
ಒಂದೇ ಇದೆಯಲ್ಲ 3 ಡ್ರೆಸ್ ಆರ್ಡರ್ ಮಾಡಿದೆ. ಇದು ಒಂದು 1 2 3 ಒಂದು ಪಾಸ್ ಆಯಿತು. ನಿಮಗೂ ಇಷ್ಟ ಆದರೆ ಪಿಲ್ಲೋ ಫ್ರೆಂಡ್ಸ್ ಆರ್ಡರ್ ಮಾಡಿ ಫ್ಲಿಪ್ಕಾರ್ಟಲ್ಲಿ. ಬಾಯ್.